ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪಾಂಡವರಿದ್ದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಮ್ಮ ಬಂದಿದ್ದನಂತೆ. ಬಹಳಷ್ಟು ದಣಿವಾಗಿದೆ ತನಗೆ. ಸ್ವಲ್ಪ ನೀರನ್ನು ಬಿಸಿ ಮಾಡಬೇಕು ಎಂಬುದಾಗಿ ಪಾಂಡವರಲ್ಲಿ ಕೃಷ್ಣ ಹೇಳಿದ. ಆಗ ಯಾವಾಗಲೂ ಕೃಷ್ಣನನ್ನೇ ಧ್ಯಾನಿಸುವವರು, ಕೃಷ್ಣನ ನುಡಿ ಅಂದರೆ ಅಮೃತ ವಾಕ್ಯ, ಕೃಷ್ಣನ ಬಗ್ಗೆ ಭಕ್ತಿ ಪ್ರೀತಿ. ಪಾಂಡವರಲ್ಲಿ ದ್ರೌಪದಿ ನೀರನ್ನು ಕಾಯಿಸುವ ವ್ಯವಸ್ಥೆ ಮಾಡಿದಳು. ಬೆಂಕಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಚ್ಚಲಾಯಿತು. ನೀರು ಕುದಿಯಲಿಲ್ಲ, ಎಷ್ಟೊತ್ತಾದರೂ ಕುದಿಯಲಿಲ್ಲ. ಇಲ್ಲ, ಮುಟ್ಟಿ ನೋಡಿದರೆ ನೀರು ಬಿಸಿಯಾಗಲೂ ಇಲ್ಲ. ಏನಾಯಿತು? ಇದು ಬೇಸರವಾಯಿತು. ದ್ರೌಪದಿ ಪಾಂಡವರಲ್ಲಿ ಹೇಳಿದಳು, ಇದೇನಿದು? ಇಷ್ಟು ಚೆನ್ನಾಗಿ ಬೆಂಕಿಯನ್ನು ಉರಿಸುತ್ತಾ ಇದ್ದೇನೆ, ಇಷ್ಟೊತ್ತಿಗಾಗಲೇ ನೀರು ಸಾಕಷ್ಟು ಬಿಸಿಯಾಗಬೇಕಾಗಿತ್ತು, ತಣ್ಣಗಾಗಿಯೇ ಇದೆಯಲ್ಲ, ಥಂಡಾಗಿದೆ ಎಂಬುದಾಗಿ ಹೇಳ್ತಾಳೆ. ಆಗ ಪಾಂಡವರು ಅನಿವಾರ್ಯವಾಗಿ ಬಂದು ಈ ವಿಷಯವನ್ನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳ್ತಾರೆ. ಪರಮಾತ್ಮ, ಏನು ವಿಚಿತ್ರ, ನಿನಗೆ ನೀರನ್ನು ಕಾಯಿಸಬೇಕು ಎನ್ನುವ ದೃಷ್ಟಿಯಿಂದ ದ್ರೌಪದಿ ನೀರನ್ನು ತುಂಬಿ ಚೆನ್ನಾಗಿ ಬೆಂಕಿಯನ್ನು ಹಾಕಿದ್ದಾಳೆ. ಬೆಂಕಿ ಜ್ವಾಲೆ ಹೊರಗೆ ಕಾಣ್ತಾ ಉಂಟು, ಉರಿತಾ ಇದೆ. ಆದರೆ ನೀರು ಮಾತ್ರ ಬಿಸಿಯಾಗಿಲ್ಲ. ಕೃಷ್ಣ ಸ್ವಲ್ಪ ನಕ್ಕ. ಹೇಳಿದ ಅವರಿಗೆ, ನೀರನ್ನೆಲ್ಲ ಚೆಲ್ಲಿಬಿಡಿ, ಒಮ್ಮೆ ಹೊಸ ನೀರನ್ನು ಹಾಕಿ. ಇದೇನಿದು? ನೀರು ಬಿಸಿಯಾಗಲಿಲ್ಲ ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ನೀರನ್ನು ಚೆಲ್ಲುವ ಬಗ್ಗೆ ಹೇಳ್ತಾ ಇದ್ದಾನೆ. ಆದರೆ ಪಾಂಡವರು ಕೃಷ್ಣನ ಮಾತನ್ನು ಮೀರುವವರಲ್ಲ. ಏನೇ ಇರಲಿ, ಪರಮಾತ್ಮ ಹೇಳಿದ್ದಾನೆ, ಶ್ರೀಕೃಷ್ಣ ಹೇಳಿದ್ದಾನೆ, ನೀರನ್ನು ಚೆಲ್ಲೋಣ ಅಂತ ನೀರನ್ನು ಚೆಲ್ಲಿದರು. ಚೆಲ್ಲಿದರೆ ಅಡಿಯಲ್ಲಿ ಒಂದು ಕಪ್ಪೆ ನೀರಿನಲ್ಲಿ ಮುಳುಗಿತ್ತು. ನೋಡಿದರು, ಅಯ್ಯೋ, ಬೆಂಕಿ ಬಿಸಿಯಾಗಿದ್ದರೆ ಕಪ್ಪೆನೂ ಹೋಗ್ತಿತ್ತಲ್ಲ. ಪಾಂಡವರಿಗೂ ಅನಿಸಿತು. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡಿ, ನೀವು ಬೆಂಕಿ ಹಾಕಿದ್ದು ಬಿಸಿಯಾಗಿದ್ದರೆ ಆ ಕಪ್ಪೆ ಸತ್ತು ಹೋಗ್ತಿತ್ತು. ಆ ಕಪ್ಪೆಯೂ ಕೂಡ ನನ್ನನ್ನು ಧ್ಯಾನಿಸುವಂಥ ಜೀವಿ, ಒಂದು ಜೀವಿ, ಅದರಲ್ಲೂ ವಿಶೇಷವಾಗಿ. ಹಾಗೆ ನನ್ನ ಭಕ್ತರನ್ನು, ನನ್ನನ್ನು ಧ್ಯಾನಿಸುವವರನ್ನು, ಸಜ್ಜನರನ್ನು ರಕ್ಷಣೆ ನಾನು ಹಾಗೆ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಪಾಂಡವರಿಗೆ, ಅಯ್ಯೋ, ಇನ್ನೂ ನಾವು ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂಬ ಭಾವನೆ. ತಲೆ ಕೆಳಗೆ ಮಾಡ್ತಾರೆ, ಪರಮಾತ್ಮನನ್ನು ವಂದಿಸುತ್ತಾರೆ, ಪರಮಾತ್ಮನನ್ನು ಭಜಿಸುತ್ತಾರೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಿಂದ ಭಕ್ತರನ್ನು ಕಾಯುತ್ತಾನೆ ಎಂಬುದನ್ನು ಹೇಳಲಾಗದು. ಕಲ್ಲೊಳಗೆ ಹುಟ್ಟಿದ ಕಪ್ಪೆಗಳಿಗೆ ಆಹಾರವಿತ್ತವರು ಯಾರು ಎಂಬುದನ್ನು ನೀವೆಲ್ಲ ಕೇಳಿರಬಹುದು. ಹಾಗೆ ಕೃಷ್ಣನಲ್ಲಿ ಭಕ್ತಿ ಇರಬೇಕು. ನಮ್ಮ ಜೀವನ ಸುಸಂಸ್ಕೃತವಾಗಿರಬೇಕು. ಪರಮಾತ್ಮ ಯಾವಾಗೂ ನಮ್ಮೊಡನೆ ಇದ್ದಾನೆ ಹೇಳತಕ್ಕಂತಹ ಕತೆ. ಪರಮಾತ್ಮನು ತನ್ನ ಭಕ್ತರನ್ನು ಯಾವುದೇ ರೂಪದಿದ್ದಲಾದರೂ ರಕ್ಷಿಸುತ್ತಾನೆ. ಭಕ್ತರ ಬಗ್ಗೆ ಪರಮಾತ್ಮನಿಗೆ ಯಾವಾಗಲೂ
ಮನಸ್ಸು ಇರುತ್ತದೆ, ಅವನು ನೋಡುತ್ತಿರುತ್ತಾನೆ ಹೇಳ್ತಕ್ಕಂಥದ್ದು ಹೇಳ್ತಾ ವಿ ಎನ್ ಭಾಗವತ್ ಮರಬಳ್ಳಿ.